ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇದೇ ರೀತಿ 13ನೇ ಪಾಠ ಇವಾಗ ಹಾಕ್ತಾ ಇದ್ದೀವಿ, 14ನೇ ಅಧ್ಯಾಯ ಕೂಡ ನೆಕ್ಸ್ಟ್ ಟೈಮ್ ಹಾಕ್ತೀವಿ. ಅದೇ ರೀತಿ ನೀವು ಇವಾಗ 6ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ. ನಾವು 7ನೇ ತರಗತಿಯ ಸುವೇಗ, ರೇನ್ಬೋ ಎಲ್ಲ ವಿಷಯಗಳನ್ನು ನಾವು ನೋಟ್ಸ್ಗಳನ್ನು, ವಿಜ್ಞಾನ ವಿಷಯಗಳ ನೋಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಟಿಫಿಕೇಶನ್ ಆನ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿರಿ. ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ 6ನೇ ತರಗತಿಯ ಸುವೇಗ 13ನೇ ಪಾಠ ಯಾವುದು, ಬೀಜಗಣಿತ. ಅಂದ್ರೆ ಇದು ಆಕ್ಚುಲಿ ಬುಕ್ ನಲ್ಲಿ 12 ಇದೆ, ಸುವೇಗದಲ್ಲಿ 13ನೇ ಪಾಠ ಇದೆ. ನಾನು ನೋಡೋಣ ಹಾಗಾದ್ರೆ. ಫಸ್ಟ್ ಮೊದಲನೇದು, ಪ್ರತಿಯೊಂದು ಪ್ರಶ್ನೆಗೆ ಬಹು ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಮತ್ತು ನೀಡಿರುವ ಬಾಕ್ಸ್ ನಲ್ಲಿ ಸರಿ ಉತ್ತರ ಕ್ರಮಾಕ್ಷರವನ್ನು ತುಂಬಿ ಅಂತ ಇದೆ. ಮೊದಲನೇದು ಎಕ್ಸ್ ಪ್ಲಸ್ 10 = 30. ಆದರೆ ಎಕ್ಸ್ ನ ಬೆಲೆ ಎಷ್ಟು? 20. ಯಾಕಂದ್ರೆ 20 + 10 30. ಆದ್ದರಿಂದ ಆಪ್ಷನ್ ಬಿ 20. ಎರಡನೇ ಪ್ರಶ್ನೆ ನೋಡಿ, 4x + 25 = 45. ಆದರೆ ಎಕ್ಸ್ ನ ಬೆಲೆ ಎಷ್ಟು ಕೇಳಿದ್ದಾರೆ. ಡಿ = 5. ಯಾಕಂದ್ರೆ 4 5 20 + 25 ಎಷ್ಟಾಗುತ್ತೆ? 45 ಆಗುತ್ತಲ್ವಾ. ಸೊ ಆದ್ದರಿಂದ ಆಪ್ಷನ್ ಡಿ 5. ಮೂರನೇ ಪ್ರಶ್ನೆ, ಒಂದು ಚಾಕ್ಲೇಟ್ನ ಬೆಲೆ ₹10 ಆದರೆ ಎಂ ಚಾಕ್ಲೇಟ್ಗಳ ಬೆಲೆ ಎಷ್ಟು? 10 ರೂಪಾಯಿ ಅಂದ್ರೆ 10 ಎಂ ಅದಾಗುತ್ತೆ. ಆಪ್ಷನ್ ಎ 10 ಎಂ. 4, ಲತಾಳ ವಯಸ್ಸು ಎಕ್ಸ್ ಆದರೆ, ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ, ಎಕ್ಸ್ ಆದರೆ ಅವಳಿಗಿಂತ 3 ವರ್ಷ ಚಿಕ್ಕವಳಾದ ಅವಳ ತಂಗಿಯ ವಯಸ್ಸು. ಅದರಲ್ಲಿ 3 ವರ್ಷ ಮೈನಸ್ ಮಾಡಬೇಕು, ಎಕ್ಸ್ -3. ಆಪ್ಷನ್ ಸಿ ಎಕ್ಸ್ -3. ಅದೇ ರೀತಿ 5ನೇ ನೋಡಿ, ಒಂದು ತ್ರಿಭುಜದ ವಿನ್ಯಾಸವನ್ನು ತೋರಿಸಲು ಬೇಕಾದ ಬೆಂಕಿ ಕಡ್ಡಿಗಳ ಸಂಖ್ಯೆ ಎಷ್ಟು? ಬಿ 3. ಆಯ್ತಾ. 2, ಹೊಂದಿಸಿ ಬರೆಯಿರಿ. ಪಟ್ಟಿ ಎ ನಲ್ಲಿರುವ ಮಾದರಿಯೊಂದಿಗೆ ಪಟ್ಟಿ ಬಿ ನ ಅಗತ್ಯವಿರುವ ಬೆಂಕಿ ಕಡ್ಡಿಗಳನ್ನು ಬಳಸಿ. ಓಕೆ ಆಯ್ತಾ. ಇದನ್ನ ನೀವು ಇಲ್ಲಿ ನಾವು ಮಾಡೋಣ. ನಾನು ಇಲ್ಲಿ ಕೆಳಗಡೆ ಮಾಡಿದೆ ಕ್ರಮ ಸಂಖ್ಯೆ 1 2 3 4 5. ಪಟ್ಟಿ ಎ, ಪಟ್ಟಿ ಬಿ. ಎಸ್ ಅಕ್ಷರದ ಮಾದರಿ ಎಷ್ಟು? 1 2 3 4 5. 5 ಪಿ ಬೇಕಲ್ವಾ. ಸೊ ಆದ್ದರಿಂದ ನಾನು ಇಲ್ಲಿ ಹಾಕಿದ್ದೀನಿ. ಅದೇ ರೀತಿ ಯು ಮಾಡಲು ಎಷ್ಟು ಬೇಕಾಗುತ್ತೆ? 3 ಪಿ. ಆಯ್ತಾ. 6 ಅಕ್ಷರ ಮಾಡಲು ಎಷ್ಟು ಬೇಕಾಗುತ್ತೆ ನೋಡಿ? 6 ಕಡ್ಡಿಗಳು ಬೇಕಾಗುತ್ತೆ, ಅಥವಾ 6 ಪಿ ಯು. ಡಬ್ಲ್ಯೂ ಅಕ್ಷರದಿಂದ ಮಾದರಿ ಎಷ್ಟು? 4. ಟಿ ಅಕ್ಷರದ ಮಾದರಿ ಎಷ್ಟಿದು? 2. ಐತಲ್ವಾ. ಒಂದು ಮೇಲೆ ಒಂದು ಕೆಳಗೆ, ಮುಗೀತಷ್ಟೇ. ಪಿ ಅಂದ್ರೆ ಪಿನ್ ಅಂತ ತಿಳ್ಕೊಳ್ಬಹುದು, ಅಥವಾ ಬೆಂಕಿ ಕಡ್ಡಿನೂ ತಿಳ್ಕೊಳ್ಬಹುದು. ಅದೇ ರೀತಿ 3 ಏನಿದೆ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಶಿವನ ಈಗಿನ ವಯಸ್ಸು ಎ ವರ್ಷಗಳೆಂದು ಪರಿಗಣಿಸಿ. ಶಿವನ ವಯಸ್ಸು ಯಾವುದು ಇವಾಗ? ಎ. ಅದೇ ರೀತಿ ಮೊದಲನೇದು ಏನಿದೆ? 7 ವರ್ಷಗಳ ನಂತರ ಅವನ ವಯಸ್ಸೆಷ್ಟು ಕೇಳ್ತಾರೆ. ಆಯ್ತಾ. 7 ವರ್ಷಗಳು ಅಂದ್ರೆ ಈಗಿರೋ ವಯಸ್ಸು ಎ, ಮತ್ತೆ ಅದರಲ್ಲಿ 7 ಕೂಡಿಸಿ, ಅಂದ್ರೆ ಎ ಪ್ಲಸ್ 7 ವರ್ಷಗಳು. ಎರಡನೇದು, 10 ವರ್ಷಗಳ ಹಿಂದೆ ಶಿವನ ವಯಸ್ಸು ಎಷ್ಟಿತ್ತು? ಎ -10, ಅಂದ್ರೆ ಎ -10 ವರ್ಷಗಳು. ಅದಾದ್ಮೇಲೆ 3, ಶಿವನ ಅಜ್ಜಿಯ ವಯಸ್ಸು ಅವನ ವಯಸ್ಸಿನ 7ರಷ್ಟಿದೆ. ಹಾಗಾದರೆ ಅವನ ಅಜ್ಜಿಯ ವಯಸ್ಸೆಷ್ಟು? 7 ಎ ವರ್ಷಗಳು. 7 ಪಟ್ಟು ಅಂದ್ರೆ 7 ಗುಣಿಲೆ ಎ. ಅದೇ ರೀತಿ 4, ಶಿವನ ಅಜ್ಜ ಅವನ ಅಜ್ಜಿಗಿಂತ 4 ವರ್ಷ ಹಿರಿಯರು. ಅವನ ಅಜ್ಜನ ವಯಸ್ಸೆಷ್ಟು? ಅವರ ಅಜ್ಜಿಯ ವಯಸ್ಸು ಪ್ಲಸ್ 4, 7a ಪ್ಲಸ್ 4 ವರ್ಷಗಳು. 5, ಶಿವನ ತಂದೆಯ ವಯಸ್ಸು ಅವನ ವಯಸ್ಸಿನ 4ರಷ್ಟಕ್ಕಿಂತ 2 ವರ್ಷ ಹೆಚ್ಚಾಗಿದೆ. ಅವನ ತಂದೆಯ ವಯಸ್ಸೆಷ್ಟು ಕೇಳಿದ್ದಾರೆ. ಶಿವನ ತಂದೆಯ ವಯಸ್ಸು ಅವನ ವಯಸ್ಸಿನ 4ರಷ್ಟಕ್ಕಿಂತ 2 ವರ್ಷ ಹೆಚ್ಚಾಗಿದೆ, ಅಂದ್ರೆ 4a + 2 ವರ್ಷಗಳು, 4a + 2. ಅದೇ ರೀತಿ 4 ನೋಡಿ, ಕೆಳಗಿನ ಹೇಳಿಕೆಗಳಿಗೆ ಬೀಜೋಕ್ತಿಗಳನ್ನು ಬರೆಯಿರಿ. ಕ್ರಮ ಸಂಖ್ಯೆ, ಹೇಳಿಕೆ, ಬೀಜೋಕ್ತಿ. ಎಕ್ಸ್ ಗೆ 10 ಕೂಡಿದಾಗ ಎಕ್ಸ್ + 10 2. 5ರಷ್ಟು ಎಂ ನಿಂದ 3 ಕಳೆದಿದೆ. 5m - 3, ಅಂದ್ರೆ 5m - 3. ಮೂರನೇದು ನೋಡಿ, ಟಿ ನಿಂದ 5 ಕಳೆಯಿರಿ. ಟಿ -5. 4, 10ರಿಂದ y ಅನ್ನು ಕಳೆದರೆ 3 ದೊರೆಯುತ್ತದೆ. 10 - y = 3. 5, 3ರಷ್ಟು ಪಿ ಮತ್ತು 5ರಷ್ಟು ಕ್ಯೂ ಕೂಡಿದಾಗ 80 ದೊರೆಯುತ್ತದೆ. 3p + 5q = 80 = 6, ಜೆ ಗೆ 7 ಕೂಡಿದಾಗ ಜೆ + 7. ಆಯ್ತಲ್ವಾ. ಅದೇ ರೀತಿ 5 ನೋಡಿ, ಮುಂದಿನ ಬೀಜೋಕ್ತಿಗಳಿಗೆ ಹೇಳಿಕೆಗಳನ್ನು ಬರೆಯಿರಿ ಅಂತ ಇದೆ.
ಕ್ರಮ ಸಂಖ್ಯೆ ಬೀಜೋಕ್ತಿ ಹೇಳಿಕೆ ಎಕ್ಸ್ ಮೈನಸ್ 10 ಎಕ್ಸ್ ನಿಂದ 10 ಕಳೆದಿದೆ 5y ಪ್ಲಸ್ 2 y ನ 5ರಷ್ಟಕ್ಕೆ 2 ಕೂಡಿದೆ. ಮೂರನೇದು ಎಂ ಮೈನಸ್ 9 ಎಂ ನಿಂದ 9 ಕಳೆದಿದೆ. 4 ಏನಿದೆ n ಟು n ಪ್ಲಸ್ 6 n ನ 8ರಷ್ಟಕ್ಕೆ 6 ಕೂಡಿದೆ. ಜಿ ಮೈನಸ್ 4 ಜಿ ಇಂದ 4 ಕಳೆದಿದೆ. 12p ಪ್ಲಸ್ 5 p ನ 12ರಷ್ಟಕ್ಕೆ 5 ಕೂಡಿದೆ. ಎಫ್ ಪ್ಲಸ್ 25 ಎಫ್ ಗೆ 25 ಕೂಡಿದೆ. ಈತಲ್ವಾ? ಸೊ ಅದೇ ರೀತಿ ಇನ್ನು 6 ಏನಿದೆ ಕೆಳಗಿನ ಕೋಷ್ಟಕಕ್ಕೆ ಉಕ್ತಿಗಳನ್ನು ಬರೆಯಿರಿ ಅಂತ ಇದೆ. ಕ್ರಮ ಸಂಖ್ಯೆ, ಪೆಟ್ಟಿಗೆ ಹೆಸರು, ಪೆಟ್ಟಿಗೆಯಲ್ಲಿರುವ ಗೋಲಿಗಳ ಸಂಖ್ಯೆ. ಆಯ್ತಾ? ಅದಾದ್ಮೇಲೆ ಪೆಟ್ಟಿಗೆಯಿಂದ ಹೊರತೆಗೆಯಲಾದ ಗೋಲಿಗಳ ಸಂಖ್ಯೆ. ಆಯ್ತಾ? ಪೆಟ್ಟಿಗೆಗೆ ಹಾಕಲಾದ ಗೋಲಿಗಳ ಸಂಖ್ಯೆ, ಪೆಟ್ಟಿಗೆಯಲ್ಲಿ ಉಳಿದ ಗೋಲಿಗಳ ಸಂಖ್ಯೆ. ಆಯ್ತಾ? ಮೊದಲನೇ ಪೆಟ್ಟಿಗೆಯಲ್ಲಿ ಏನ್ ಮಾಡ್ತಾರೆ, 1ನೇ ಬಾಕ್ಸ್ ನಲ್ಲಿ ಪೆಟ್ಟಿಗೆಯಲ್ಲಿರುವ ಗೋಲಿಗಳ ಸಂಖ್ಯೆ ಎಷ್ಟು ಎಕ್ಸ್ ಇದೆ ನೋಡಿ. ಆಯ್ತಾ? ನಾವೇನ್ ಮಾಡ್ತೀವಿ, ಪೆಟ್ಟಿಗೆಯಿಂದ 0 ಹೊರಗೆ ತೆಗಿತೀವಿ, ಅಂದ್ರೆ ತೆಗೆಯದೇ ಇಲ್ಲ. ಆದರೆ ಪೆಟ್ಟಿಗೆಗೆ ಹಾಕಲಾದ ಗೋಲಿಗಳ ಸಂಖ್ಯೆ ಎಷ್ಟು 1. ಇದನ್ನು ಮತ್ತು ಇದನ್ನು ಕೂಡಿದಾಗ ನಮಗೆ ಪೆಟ್ಟಿಗೆಯಲ್ಲಿ ಉಳಿದ ಗೋಲಿಗಳ ಸಂಖ್ಯೆ ಬರುತ್ತದೆ. ಅದೇ ರೀತಿ ನೀವು ಪೆಟ್ಟಿಗೆಯಿಂದ ಗೋಲಿ ತೆಗೆದ್ರೆ ಅದು ಮೈನಸ್ ಆಗುತ್ತೆ. ಆಯ್ತಾ? ಅದು 2ನೇ ಎಕ್ಸಾಂಪಲ್ ಇದೆ ನೋಡಿ. ಪೆಟ್ಟಿಗೆಯಲ್ಲಿರುವ ಗೋಲಿಗಳ ಸಂಖ್ಯೆ ಎಷ್ಟು y, ಪೆಟ್ಟಿಗೆಯಿಂದ ಎಷ್ಟು ತೆಗೆದ್ರಿ 3. ಅದಾದ್ಮೇಲೆ ಅದೇನ್ ಬಂತು, ಪೆಟ್ಟಿಗೆಯಲ್ಲಿರುವ ಗೋಲಿಗಳು y ಮೈನಸ್ 3. ಆಯ್ತಾ? ಅದೇ ರೀತಿ 3 ನೋಡಿ, z ಪೆಟ್ಟಿಗೆಯಿಂದ ತೆಗೆದಿಲ್ಲ, ಆದರೆ ಪೆಟ್ಟಿಗೆಯೊಳಗೆ ಮತ್ತು 7 ಹಾಕಿದೆ. z ಪ್ಲಸ್ 7 ಅಂದ್ರೆ z ಪ್ಲಸ್ 7. 4ನೇದು a ಇದೆ ಗೋಲಿಗಳ ಸಂಖ್ಯೆ, ಗೋಲಿಗೆ ಎಷ್ಟು ತೆಗೆದಿದ್ದಾರೆ 10, a ಮೈನಸ್ 10. ಅದೇ ರೀತಿ 5 ಎಷ್ಟು ಗೋಲಿಗಳಿವೆ, b ಗೋಲಿಗಳಿವೆ, ಅದರಲ್ಲಿ 11 ಹಾಕಲಾಗಿದೆ, b ಪ್ಲಸ್ 11. ಆಯ್ತಾ? ಸೊ ಇಲ್ಲಿಗೆ ನಿಮ್ಮ ಈ ಅಧ್ಯಾಯವು ಕೂಡ ಮುಗಿದಿರುತ್ತದೆ. ಯಾವುದಿದು? 13 ಬೀಜಗಣಿತ. ಸೊ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ನೋಟಿಫಿಕೇಶನ್ ಆನ್ ಮಾಡೋದು ಮರೆಯಬೇಡಿ. ಯಾಕಂದ್ರೆ ನಾವು ಮುಂದೆ 14ನೇ ಪಾಠ ಕೂಡ ಹಾಕ್ತೀವಿ. ಆಯ್ತಾ? ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ.